ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಯಂ ಫ್ಯಾಷನ್ ಅಕಾಡೆಮಿ ಬೈ ಹೇಮರಾಜ್ ಡಿಸೈನರ್ ಕನ್ನಡ. ನನ್ನ ಒಂದು ಡಿಸೈನಿಂಗ್ ಕಲೆಕ್ಷನ್ಗಳಿಗೆ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ನ ನಾನು ರೆಡಿ ಮಾಡ್ತಾ ಇದ್ದೆ. ಸೊ ಸ್ಕೆಚ್ ಮಾಡೋದು ಹೇಗೆ, ಹ್ಯಾಂಡ್ ವರ್ಕಿಗೆ ಹೇಗೆ ಒಂದು ಪ್ರೋಸೆಸ್ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವೇನು ಮಾಡ್ತೀವಿ, ಯಾವುದಾದ್ರೂ ನನ್ನ ಮೈಂಡಲ್ಲಿ ಡಿಸೈನ್ ಇರುತ್ತೆ ಅಥವಾ ಒಂದು ಕಾನ್ಸೆಪ್ಟ್ ಯಾವುದಾದ್ರೂ ಥಿಂಕ್ ಮಾಡ್ತೀನಿ, ಅದನ್ನು ನಾನು ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಫ್ಲ್ಯಾಟ್ ಸ್ಕೆಚ್ ಮಾಡ್ಕೊಳ್ಬೇಕು. ಡೀಟೈಲಾಗಿ ನಮ್ಮ ರೆಫರೆನ್ಸಿಗೂ ಫ್ಲ್ಯಾಟ್ ಸ್ಕೆಚ್ ಯೂಸ್ ಆಗುತ್ತೆ. ಎಗೈನ್ ಹ್ಯಾಂಡ್ ವರ್ಕ್ ಯಾರಿಗೆ ಕೊಡ್ತೀವಿ ಅಂಥ ವರ್ಕರ್ಸ್ಗೂ ಕೂಡ ಈಸಿ ಅನಿಸುತ್ತೆ ಫ್ಲ್ಯಾಟ್ ಸ್ಕೆಚ್ನ ಈ ರೀತಿ ಡಿಸೈನ್ ಮಾಡ್ಕೊಳ್ಳೋದ್ರಿಂದ. ಇದರಲ್ಲಿ ಫುಲ್ ಡೀಟೈಲಾಗಿ ಮೆನ್ಷನ್ ಮಾಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಂಚ್ ಬೇಕು, ಏನಿರಬೇಕು, ಏನು ಡಿಸೈನ್ಸ್ ಇರಬೇಕು, ಹೇಗೇನು ಯಾವ ಹ್ಯಾಂಡ್ ವರ್ಕ್ ಎಂಬ್ರಾಯ್ಡರಿ ವರ್ಕ್ಗಳನ್ನು ತೊಗೋಬೇಕು, ಅವರು ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಫ್ಲ್ಯಾಟ್ ಸ್ಕೆಚ್ ರೆಡಿ ಮಾಡೋದಕ್ಕೋಸ್ಕರ ಡಿಸೈನ್ಸ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಮಾಡ್ಕೊಂಡ ನಂತರ ನಿಮಗೆ GMT PMT ಕ್ಲಾಸಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಗೊತ್ತಾ? ಕಂಪಲ್ಸರಿ ನೀವೇನಾದರೂ ಪ್ಯಾಟರ್ನ್ ಮೇಕಿಂಗ್ ಕಲ್ತ್ಕೊಂಡಿದ್ರೆ ಮಾಸ್ಟರ್ಸ್ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಫ್ಲ್ಯಾಟ್ ಸ್ಕೆಚ್ ಮಾಡೋದಕ್ಕೋಸ್ಕರ. ಸೊ ನೋಡಿ, ನಾನಿಲ್ಲಿ ಆಲ್ರೆಡಿ ಏನು ಡಿಸೈನ್ ಮಾಡಿದನೋ ಈ ರೀತಿ ಎಕ್ಸಾಕ್ಟ್ ಇದೆಲ್ಲ ಮೆಜರ್ಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಮೆಜರ್ಮೆಂಟಲ್ಲೇ ನಾನು ಕ್ಯಾಲ್ಕುಲೇಟ್ ಮಾಡಿ ಡಿಸೈನ್ನ ಸ್ಕೆಚ್ ಮಾಡಿದ್ದೀನಿ, ಪ್ಯಾಟ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹ್ಯಾಂಡ್ ವರ್ಕರ್ಗೆ ಕೊಡ್ತೀನಿ. ಸೊ ಜಸ್ಟ್ ಅವ್ನು ಟ್ರೇಸ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಕೆಚ್ಚನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಹ್ಯಾಂಡ್ ವರ್ಕ್ ಮಾಡ್ಕೊಳ್ತಾರೆ. ಬ್ಯಾಕ್ ಪಾರ್ಟ್, ಎಗೈನ್ ಫ್ರಂಟ್ ಪಾರ್ಟ್ ನೋಡ್ತಾ ಇರಬಹುದು. ಫ್ರಂಟ್ ಪಾರ್ಟಲ್ಲಿ ನಿಮಗೆ ಡೀಟೈಲಾಗಿ ಇಲ್ಲಿ ಫ್ರಂಟ್ ಬೇಕಾಗಿಲ್ಲ, ಎಷ್ಟು ಲೆಂತ್ ಬೇಕು, ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ. ಈಗೇನು ಕೆಲವೊಂದು ಡೀಪ್ ನೆಕ್ ಬ್ಲೌಸ್ಗಳಿರುತ್ತೆ, ಅಂಥ ಮೂಮೆಂಟಲ್ಲಿ ನಾವು ಬಸ್ಟ್ ಶೇಪನ್ನ ಇಲ್ಲಿ ಮಾರ್ಕ್ ಮಾಡಿ ಎಲ್ಲಿ ಶೇಪ್ ಬರಬೇಕು ಅನ್ನೋದನ್ನು ಕ್ಲಾರಿಟಿಯಾಗಿ ಸ್ಕೆಚ್ ಮಾಡಿರಬೇಕು. ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗೇನು ಸ್ಲೀವ್ ಪ್ಯಾಟ್ರನ್ನು ಅಷ್ಟೇ. ಸೊ ಪ್ಯಾಟ್ರನ್ ಮೇಕಿಂಗ್ ಕಲ್ತಿದ್ರೆ ನಿಮಗೆ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ತುಂಬ ಈಸಿ ಅನಿಸುತ್ತೆ. ಇದನ್ನು ಹ್ಯಾಂಡ್ ವರ್ಕರ್ಗೆ ಕೊಟ್ಟಾಗ ಈಸಿಯಾಗಿ ಟ್ರೇಸ್ ಮಾಡಿಕೊಂಡು ಅವರು ಹ್ಯಾಂಡ್ ವರ್ಕ್ಗಳನ್ನು ಮಾಡ್ಕೊಳ್ತಾರೆ. ಪ್ರತಿಯೊಂದು ಮೆನ್ಷನ್ ಮಾಡಬೇಕು. ಇಲ್ಲಿ ನಾನು ವಿತೌಟ್ ಸಿಮ್ ಅಲೋಯನ್ಸ್ ಪ್ಯಾಟ್ರನ್ನ ಕಟ್ ಮಾಡ್ಕೋಬೇಕು, ಎಗೇನ್ ಅವರಿಗೆ ಕೊಡಬೇಕು. ಸೊ ಮಾಸ್ಟರ್ಸ್ಗಳಿದ್ದರೆ ಈಸಿ ಅನಿಸುತ್ತೆ, ಬಟ್ ಯಾವಾಗಲೂ 100% ಯಾವಾಗಲೂ ನಾವು ಡಿಪೆಂಡ್ ಆಗೋದು ತುಂಬ ತಪ್ಪಾಗುತ್ತೆ. ಆ್ಯಸ್ ಯೂಶ್ವಲ್ ಫ್ಯಾಷನ್ ಡಿಸೈನಿಂಗ್ ಏನಾದರೂ ಮಾಡಿದರೆ ಅಂಥವ್ರಿಗೆ ಪ್ಯಾಟರ್ನ್ ಮೇಕಿಂಗ್ ಮಾಡೋದೆಲ್ಲ ಈಸಿ ಅನಿಸುತ್ತೆ. ಈ ಒಂದು ಕ್ವಿಕ್ ಅಪ್ಡೇಟ್ನ ನಿಮಗೆ ಕೊಟ್ಟಿದ್ದೀನಿ. ಅದರಿಂದ ಈ ರೀತಿ ನೀವು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಪ್ಯಾಟರ್ನ್ ಮೇಕಿಂಗ್ ಕ್ಲಾಸ್ಗಳಾಗಿರಬಹುದು, ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಕ್ಲಾಸ್ಗಳಾಗಿರಬಹುದು, ಅಪ್ಕಮಿಂಗ್ ಡಿಸೈನಿಂಗ್ ಅಂದರೆ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ವೈಸ್ ಡಿಸೈನಿಂಗ್ ಕಾನ್ಸೆಪ್ಟ್ಸ್ಗಳನ್ನು ನೀವು ಕೂಡ ಕಲಿಬೇಕು ಅಂತ ಹೇಳಿದ್ರೆ, ಒಂದು ಪ್ರೊಫೆಷನಲ್ ಮೆಥಡ್ನಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ವರ್ಕ್ಶಾಪ್ಸ್ಗಳನ್ನು ಜಾಯಿನ್ ಆಗಬಹುದು. ವಿತಿನ್ 1 ವೀಕಲ್ಲಿ ವರ್ಕ್ಶಾಪ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ರೆಡಿಯಾಗಿರಿ, ಆದಷ್ಟು ಬೇಗ ನಿಮ್ಮ ಒಂದು ಡ್ರೀಮ್ ಫುಲ್ಫಿಲ್ ಆಗುತ್ತೆ. ನಿಮ್ಮ ಓನ್ ಬ್ಲೌಸ್ಗಳನ್ನು ನೀವೇ ಡಿಸೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಬುಟಿಕ್ ಓಪನ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಕಂಪ್ಲೀಟ್ ಒಂದೊಂದು ಬ್ರೈಡಲ್ ವೇರ್ನ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ನಿಮ್ಮ ವೆಡ್ಡಿಂಗ್ ಸೀಸನಲ್ಲಿ ನೀವೇ ನಿಮ್ಮ ಓನ್ ಔಟ್ಫಿಟ್ಸ್ಗಳನ್ನು ಡಿಸೈನ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಸೊ ಅಂಥದನ್ನು ನೀವು ನಮ್ಮ ಒಂದು ಅಕಾಡೆಮಿಯ ಮುಖಾಂತರ ಕಲ್ತ್ಕೊಳ್ಬಹುದು. ಈ ಒಂದು ಡಿಸೈನ್ ಹೇಗೆ ಬರುತ್ತೆ ಏನು ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಯೂಟ್ಯೂಬ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಸ್ವಯಂ ಡಿಸೈನರ್ಸ್ ಏನು ಡಿಸೈನ್ ಮಾಡ್ತೀನಿ ಬ್ಲೌಸ್ಗಳನ್ನು, ಅದನ್ನು ಅಪ್ಡೇಟ್ ಮಾಡಿರ್ತೀನಿ. ಅಲ್ಲಿ ನೀವು ಚೆಕ್ ಮಾಡಬಹುದು ಔಟ್ಫಿಟ್ ಲುಕ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಅಂಟಿಲ್ ಟೇಕ್ ಕೇರ್, ಬಾಯ್. ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ.